ಹೊಸತನ ಎಷ್ಟೇ ಟ್ರೈ ಮಾಡಿದ್ರು ಈ ಸಾಂಪ್ರದಾಯಿಕ ಅಡುಗೆಯಲ್ಲಿರುವ ಒಂದು ರುಚಿಯೇ ಬೇರೆ, ಅದನ್ನು ತಿನ್ನೋದೊಂದು ಮಜನೇ ಬೇರೆ. ಹಾಗೆ ಇವತ್ತು ನಾಟಿ ಕೋಳಿ ಸಾರು ಮಾಡ್ತಿದ್ದೇನೆ ಸಾಂಪ್ರದಾಯಿಕ ಶೈಲಿಯಲ್ಲಿ. ಯಜಮಾನರು ಅದನ್ನು ಸುಟ್ಟರೆ ಅದೊಂದು ರುಚಿಯೇ ಬೇರೆ. ಸುಟ್ಟು ಪೀಸು ಎಲ್ಲ ಮಾಡಿ ಕೊಡ್ತಾ ಇದ್ದಾರೆ. ನಾನು ಅದಕ್ಕೆ ಮಸಾಲೆ ರೆಡಿ ಮಾಡುವ ಅಂತ ಈ ಸುಟ್ಟರೆ ಉಂಟಲ್ಲ, ಅದರ ಸಣ್ಣ ಸಣ್ಣ ಕೂದಲೆಲ್ಲ ಹೋಗ್ತದೆ. ಒಂದು 2.5 kg ಇತ್ತು. ಈಗ ಒಂದು ಮಾಂಸ ತೆಗುವಾಗ ಒಂದು 1.5 kg ಸಿಗ್ಬೋದು. ಅದಕ್ಕೆ ಇಲ್ಲಿ ಖಾರಕ್ಕನುಸಾರವಾಗಿ ಒಂದು 10 ರಿಂದ 12 ಮೆಣಸು ಹಾಕ್ತಾ ಇದ್ದೇನೆ 1.5 kg ಕೋಳಿಗೆ. ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ, ಒಂದು 4 ಸ್ಪೂನಷ್ಟು ಕೊತ್ತಂಬರಿ ಹಾಕಿ, ಮೆಣಸು ಫ್ರೈ ಆದ ನಂತರ ಕೊತ್ತಂಬರಿ ಹಾಕಿ, ಕೊತ್ತಂಬರಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಎತ್ತಿಟ್ಟು, ಆನಂತರ ಒಂದು ಸ್ಪೂನಷ್ಟು ಕಾಳು ಮೆಣಸು, ಒಂದು ಅರ್ಧ ಸ್ಪೂನಷ್ಟು ಮೆಂತೆ ಹಾಕಿ, ಈ ಮೆಂತೆ ಮತ್ತು ಕಾಳು ಮೆಣಸು ಒಳ್ಳೆ ನೋಡಿ ಫ್ರೈ ಆಗಬೇಕು, ಮೆಂತೆ ಒಳ್ಳೆ ಬಣ್ಣ ಬರಬೇಕು. ಅದನ್ನು ಕೂಡ ತೆಗೆದು ಸೈಡಿಗೆ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಗೆಡ್ಡೆ ಬೆಳ್ಳುಳ್ಳಿ ಅಥವಾ ಒಂದು 10-15 ಎಸಳಾದರೂ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಜಜ್ಜಿ ಹಾಕಬೇಕು. ಸ್ವಲ್ಪ ಫ್ರೈ ಮಾಡಿ ಒಂದು ದೊಡ್ಡ ಈರುಳ್ಳಿ, ಒಂದು ಅರ್ಧ ಈರುಳ್ಳಿ, ಹಾಗೇನೊಂದು ಫುಲ್ ಆಫ್ ಕರಿಬೇವು ತಗೊಂಡಿದ್ದೇನೆ, ಅದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಿ, 1 ತೆಂಗಿನಕಾಯಿ ತಗೊಂಡಿದ್ದೇನೆ, 1 ತೆಂಗಿನಕಾಯಿ ತುರಿಯ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ-ಮುಕ್ಕಾಲು ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಈ ತೆಂಗಿನ ತುರಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆನಂತರ ಇದಕ್ಕೆ ಒಂದು ಅರ್ಧ-ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಜಸ್ಟ್ ಮಿಕ್ಸ್ ಕೊಟ್ಟು ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಜೀರಿಗೆ ಫ್ರೈ ಆಗಬೇಕು ಅಂತ ಇಲ್ಲ. ಆನಂತರ ಅದಕ್ಕೆ ರುಚಿಗೆ ಅನುಸಾರವಾಗಿ ಹುಳಿ ಹಾಕ್ಕೊಂಡು ಈ ಮಸಾಲೆ, ತೆಂಗಿನ ತುರಿ ಎಲ್ಲ ಫ್ರೈ ಮಾಡಿಟ್ಟಿದೆ ಅದನ್ನೆಲ್ಲ ಹಾಕ್ಕೊಂಡು ನೈಸಾಗಿ ಗ್ರೈಂಡರಲ್ಲಿ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ. ಅಷ್ಟೊತ್ತಿಗೆ ಇಲ್ಲಿ ಚಿಕನ್ ಎಲ್ಲ ಕ್ಲೀನಾಗಿ ತೊಳೆದೆಲ್ಲ ಇಟ್ಟಿದ್ದಾರೆ. ಆನಂತರ ಅದಕ್ಕೆ ಒಂದು ತುಪ್ಪ, ಒಂದು 2 ಲವಂಗ, ಹಾಗೆಯೇ ದೊಡ್ಡ ಈರುಳ್ಳಿ, ಕರಿಬೇವು ಹಾಕ್ಕೊಂಡು ಅದನ್ನು ಫ್ರೈ ಮಾಡಿದ ನಂತರ ಈ ಚಿಕನನ್ನು ಸೇರಿಸಿ ಜಸ್ಟ್ ಒಂದು ಮಿಕ್ಸ್ ಕೊಟ್ಟರೆ ಸಾಕು. ಆನಂತರ ಉಪ್ಪು ಸೇರಿಸಿ, ಉಪ್ಪು ಮಿಕ್ಸ್ ಕೊಟ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತೊಂದು ಹಬೆ ಬರುವಷ್ಟು ಅದನ್ನು ಇಟ್ಟು, ಆನಂತರ ಈ ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ನೀರು ಹಾಕದೆ ಮತ್ತೆ ಮುಚ್ಚಿಟ್ಟು ಒಂದು ಕುದಿ ಬರಬೇಕು. ಈ ರೀತಿ ಕುದಿ ಬಂದ ಮೇಲೆ ಗ್ರೇವಿಗೆ ಎಷ್ಟು ಬೇಕು ಅಷ್ಟು ಥಿಕ್ನೆಸ್ ನೋಡಿಕೊಂಡು ಗ್ರೈಂಡರ್ ತೊಳೆದ ನೀರನ್ನು ಸೇರಿಸಿ ಇಷ್ಟು ಹದವಾಗಿ ಇಟ್ಟಿದ್ದೇನೆ. ತುಂಬ ತೆಳುವಾಗಿ ಅಲ್ಲ, ತುಂಬ ದಪ್ಪವಾಗಿ ಅಲ್ಲ, ಇಷ್ಟು ಹದವಾಗಿಟ್ಟು ಉಪ್ಪೆಲ್ಲ ಚೆಕ್ ಮಾಡಿ ಈ ಮಸಾಲೆಯಲ್ಲಿ ಚಿಕನನ್ನು ಬೇಯಲಿಕ್ಕೆ ಬಿಡಲಿಕ್ಕೆ. ಕುದಿದ ತಕ್ಷಣ ಆಫ್ ಮಾಡಲಿಕ್ಕಿಲ್ಲ, ಚಿಕನ್ ಬೆಂದಿರಲಿಲ್ಲ, ಸ್ವಲ್ಪ ಬೇಯಬೇಕು ಮಸಾಲೆಯಲ್ಲೇ. ಒಳ್ಳೆ ಕುದಿದು ಅದು ಬೇಯ್ತದೆ. ಚಿಕನ್ ಸಾರು ರೆಡಿ ಆಯಿತು. ಅದಕ್ಕೊಂದು ಒತ್ತು ಶಾವಿಗೆ, ಇಲ್ಲಿ ಕುಚ್ಚಲಕ್ಕಿಯ ಒತ್ತು ಶಾವಿಗೆ ಮಾಡ್ತಾ ಇದ್ದೇನೆ. ಒಮ್ಮೆ ಗಟ್ಟಿ ಗ್ರೈಂಡ್ ಮಾಡಿದ್ದೇನೆ, ಮತ್ತೊಮ್ಮೆ ಸ್ವಲ್ಪ ನೀರಾಗಿದೆ. ಎರಡನ್ನು ಮಿಕ್ಸ್ ಮಾಡಿ ಸ್ವಲ್ಪ ಗ್ಯಾಸಲ್ಲಿಟ್ಟು ಹಿಟ್ಟನ್ನು ಗಟ್ಟಿ ಮಾಡಿದರೆ ಆಯಿತು. ಗಟ್ಟಿ ಗ್ರೈಂಡ್ ಮಾಡಿದರೆ ಈ ಗಟ್ಟಿ ಮಾಡುವ ಕೆಲಸ ಒಂದು ಇಲ್ಲ. ಆನಂತರ ಇದನ್ನು ಪುಂಡಿ ಮಾಡಿ ಸಿಲಿಂಡರ್ ಶೇಪಲ್ಲಿ ಪುಂಡಿ ಮಾಡಿ ದೊಡ್ಡ ದೊಡ್ಡ ಪುಂಡಿಯನ್ನು 40 ನಿಮಿಷ ಬೇಯಿಸಬೇಕಾಗ್ತದೆ. ಆನಂತರ ಒತ್ತು ಮನೆಯಲ್ಲಿ ಬೇರೆ ಬೇರೆ ರೀತಿಯ ಒತ್ತು ಮನೆ ಈಗೆಲ್ಲ ಬರ್ತದೆ, ಆದರೆ ನಮ್ಮದು ಹಿಂದಿಂದು ಒತ್ತು ಮನೆಯಲ್ಲಿ ಶಾವಿಗೆಯನ್ನು ಒತ್ತಿದ್ರೆ ಆಯಿತು. ಈ ಕುಚ್ಚಲಕ್ಕಿಯ ಶಾವಿಗೆ ಒಂಥರ ಟೇಸ್ಟ್ ಸಖತ್ತಾಗ್ತದೆ ನೋಡಿ. ಶಾವಿಗೆ ಎಲ್ಲ ಒತ್ತಿ ಆಯಿತು. ಚಿಕನ್ ಸಾರು ಕೂಡ ರೆಡಿಯಾಗಿದೆ. ಕುಚ್ಚಲಕ್ಕಿಯ ಒತ್ತು ಸಾವಿಗೆ, ಹಾಗೆಯೇ ನಾಟಿ ಕೋಳಿ ಸಾರು, ಆಹಾ ಸಾಂಪ್ರದಾಯಿಕ ರುಚಿ ನಮ್ಮ ಮಂಗಳೂರಿದು, ಹಾಗೆಯೇ ಎಲ್ಲರ ಫೇವ್ರೇಟ್ ಅಂತಲೇ